ಉಡುಪಿಯಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಫೈಟ್. ಈ ಒಂದು ಫೈಟ್ಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ರಾಜಕೀಯ ಜಟಾಪಟಿ ಇದೆ. ಉಡುಪಿಯಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಫೈಟ್. ಬಿಜೆಪಿ ಕಾಂಗ್ರೆಸ್ ನಾಯಕರ ರಾಜಕೀಯ ಜಟಾಪಟಿ. 2.5 ವರ್ಷದ ಬಳಿಕ ಪಾರ್ಕ್ಗೆ ಶಾಸಕ ಎಂಟ್ರಿ ಕೊಟ್ಟಿದ್ದಾರೆ. ಪಾರ್ಕ್ಗೆ ಭೇಟಿ ನೀಡಿದಂತಹ ಶಾಸಕ ಸುನೀಲ್ ಕುಮಾರ್ ಪಾಳು ಬಿದ್ದ ಪಾರ್ಕ್ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಶಾಸಕ ಈ ಪರಿಸ್ಥಿತಿಗೆ ಕಾಂಗ್ರೆಸ್ ಮುಖಂಡರೇ ಕಾರಣ ಅಂತ ಕಿಡಿಕಾರಿರುವಂತದ್ದು. ಇದೀಗ ಬಿಜೆಪಿ ಶಾಸಕರ ವಿರುದ್ಧ ಕೈ ಮುಖಂಡ ಕೂಡ ಆಕ್ರೋಶವನ್ನ ಹೊರಗಾಕಿರುವಂತದ್ದು. ಸುನೀಲ್ ಕುಮಾರ್ ವಿರುದ್ಧ ಉದಯ್ ಕುಮಾರ್ ಶೆಟ್ಟಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪಾರ್ಕ್ನ ಈ ಪರಿಸ್ಥಿತಿಗೆ ನೇರ ಕಾರಣ ಅಂದ್ರೆ ಸುನೀಲ್ ಕುಮಾರ್ ಅವರು. ಪಾಳು ಬಿದ್ದ ಪಾರ್ಕ್ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕ. ಬೆಲೆ ಬಾಳುವಂತಹ ವಸ್ತುಗಳಿದ್ರೂ ಕೂಡ ಹೊದಿಕೆಯನ್ನ ಕದ್ದಿರುವುದು ಅನುಮಾನ ಮೂಡ್ತಾ ಇದೆ ಅಂತ ಉದಯ್ ಕುಮಾರ್ ಕಿಡಿಕಾರಿರುವಂತದ್ದು. ಸುನೀಲ್ ಕುಮಾರ್ ವಿರುದ್ಧ ಉದಯ್ ಕುಮಾರ್ ಶೆಟ್ಟಿ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಒಂದು ಥೀಮ್ ಪಾರ್ಕ್ ರೆಡಿ ಆಗ್ತಾ ಇದೆ ಉಡುಪಿಯಲ್ಲಿ. ಈ ಒಂದು ಥೀಮ್ ಪಾರ್ಕ್ ಸರಿಯಾಗಿ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ, ಸರಿಯಾಗಿ ಒಂದು ನಿರ್ಮಾಣ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ಅಲ್ಲಿನ ಶಾಸಕರ ಒಂದು ಆಕ್ರೋಶ. ಸ್ವಚ್ಛತೆ ಮಾಡ್ತೇನೆ ಅಂತ ಹೇಳಿದ್ದಾರೆ, ಪಾಪ ಪ್ರಾಯಶ್ಚಿತ್ತಕ್ಕೆ ಮಾಡಲೇಬೇಕು ಅಂತ ಇದೀಗ ಕಿಡಿಕಾರಿರುವಂಥದ್ದು. ಒಟ್ಟಾರೆಯಾಗಿ ಪಾರ್ಕ್ನ ಈ ಪರಿಸ್ಥಿತಿಗೆ ನೇರ ಕಾರಣ ಸುನೀಲ್ ಕುಮಾರ್ ಅವರೇ ಅಂತ ಉದಯ್ ಅವರು ಇದೀಗ ಆಕ್ರೋಶವನ್ನ ಹೊರಗಾಕಿರುವಂಥದ್ದು. ಆವತ್ತು ಪ್ರತಿಷ್ಠೆ ಮಾಡುವಾಗ ಇವರು ಎಲ್ಲಿಯಾದ್ರೂ 2ನೇ ಸಲ ಇಷ್ಟು ದೊಡ್ಡ ಮೂರ್ತಿಯನ್ನು ತೆಗೆದು ಮಾಡುದು ವಿನ್ಯಾಸ ಚೇಂಜ್ ಆಗಿದೆ ಅಂತ ಹೇಳಿದ್ರಲ್ಲ, ನೀವೆಲ್ಲ ನೋಡಿದಿರಿ. ನಾಚಿಕೆ ಆಗುದಿಲ್ಲ ಇವರು ಹೇಳಿಕ್ಕೆ ವಿನ್ಯಾಸ ಚೇಂಜ್ ಆಗಿದೆ ಅಂತ ಹೇಳಿಕ್ಕೆ. ಸುರಿಗೆ ಬಿಲ್ ಸರಿ ಇಲ್ಲ ಹೇಳಿದ್ರು, ಮತ್ತೆ ಅವರು ಮೂರ್ತಿದ್ದು ಕೈ ಸರಿ ಇಲ್ಲ ಹೇಳಿದ್ರು. ಮೊನ್ನೆ ಸ್ಟೇಷನ್ ಬೆಂಗಳೂರಲ್ಲಿ ಹೋಗಿ ಕೃಷ್ಣ ನಾಯಕ್ ಅವರ ಇಲ್ಲಿ ಗೋಡೌನಲ್ಲಿ ನೋಡುವಾಗ ಅಲ್ಲಿ ಪುನಃ 2 ಕಾಲು ತಯಾರಾಗಿ ಇಡೀ ಪಾರ್ಟ್ ತಯಾರಾಗಿದೆ. ಅದು ಸಹ ಎಂತ ಕೆಟ್ಟ ವಿಚಾರ ಅಂದ್ರೆ, ಈಗ ಇರುವುದು ಬೆಟ್ಟದಲ್ಲಿ ಇರುವುದಕ್ಕಿಂತಲೂ ಕಳಪೆ ಮಟ್ಟದ ಕ್ವಾಲಿಟಿ ಇದೆ ಅಂತೇಳಿ NITK ರಿಪೋರ್ಟ್ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದು ಅಲ್ಲೇ ಭದ್ರವಾಗಿದೆ. ಅದು ಉದಯ್ ಶೆಟ್ಟಿ ಮನೆಯಲ್ಲಿಲ್ಲ, ಸುಭದ್ರವ ಮನೆಯಲ್ಲಿಲ್ಲ. ಹೀಗಿರುವಾಗ ಇದನ್ನೊಂದು ವಿವಾದಿತ ಕೇಂದ್ರ ಮಾಡ್ಲಿಕ್ಕಾಗಿ ಶಾಸಕರು ಬಹಳ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೂ ನಾವು ನಂಬಿದ ದೇವರಂತ ಇದ್ರೆ ಇದನ್ನು ವಿವಾದಿತ ಕೇಂದ್ರ ಆಗ್ಲಿಕ್ಕೆ ಬಿಡುದಿಲ್ಲ ಅವರು. ನಾವು ಖಂಡಿತ ಇದನ್ನು ಮಾಡಿದ್ದಲ್ಲ. ಇದರ ಮೂಲ ಪ್ರೇರಣೆ ಸುನೀಲ್ ಕುಮಾರ್. ಆವತ್ತು ಕಳ್ಳತನ, ಆವತ್ತು DC ಆಫೀಸ್ ತಗೊಂಡು ಹೋಗ್ಲಿಕ್ಕೆ ಅವರೇ ಕಾರಣ. ಇವತ್ತು ಇದೊಂದು ಕಳ್ಳತನ ಆಗಿ ಮಾಡ್ಲಿಕ್ಕೂ ಸುನೀಲ್ ಕುಮಾರೇ ಕಾರಣ ಅಂತ ನಮ್ಮ ನೇರ ಆರೋಪ. ಅದರಿಂದ ಅವರು ಎಲ್ಲವನ್ನೂ ಬಿಟ್ಟು ಇಡೀ ನಮ್ಮ ಸಮಸ್ತ ಜನರ ಪರವಾಗಿ ಕೈ ಜೋಡಿಸಿ ನಂದು ತಪ್ಪಾಯ್ತಂತ ಹೇಳಿ ಮುಂದೆ ಅದನ್ನು ಎಲ್ಲರೂ ಒಟ್ಟು ಸೇರಿ ಪುನಃ ಎದುರು ತಗೊಂಡು ಹೋಗುವಾಗ ಅವರು ಕೈ ಜೋಡಿಸಿ ಪುನಃ ಬೈಲೂರಿದ್ದು ಅಥವಾ ಉಮ್ಮಿಕಲ್ ಬೆಟ್ಟದ ಮರ್ಯಾದೆಯನ್ನು ಉಳಿಸಿ ಪ್ರವಾಸೋದ್ಯಮ ಕೇಂದ್ರವಾಗಿ ಮಾಡ್ಬೇಕಂತ ನಾನು ವಿನಂತಿಸಿಕೊಳ್ತೇನೆ. ಈ ಮೂಲಕ ಕಸ ಬಂದದ್ದು ಅವರಿಂದಲೇ. ಆವತ್ತು ಪ್ರತಿಷ್ಠೆ ಮಾಡುವಾಗ ಇವರು ಎಲ್ಲಿಯಾದ್ರೂ 2ನೇ ಸಲ ಇಷ್ಟು ದೊಡ್ಡ ಮೂರ್ತಿಯನ್ನು ತೆಗೆದು ಮಾಡುದು ವಿನ್ಯಾಸ ಚೇಂಜ್ ಆಗಿದೆ ಅಂತ ಹೇಳಿ